ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸ್ನೇಹಿತರೆ, ಈಗೇನು ಮುಂಬರಲಿರ್ತಕ್ಕಂತಹ ಎಕ್ಸಾಮ್ಸ್ಗಳಿವೆ, ಅವುಗಳಿಗೆ ಬಹುಮುಖ್ಯವಾಗಿರ್ತಕ್ಕಂತಹ ಈ ಗ್ರಂಥಿ ಅಂತಕ್ಕಂಥ ಪರಿಕಲ್ಪನೆಯ ಮೇಲೆ ಬರಬಹುದಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೇನೆ. ಸ್ನೇಹಿತರೆ, ಇಲ್ಲಿವರೆಗೂ ಏನು ಎಕ್ಸಾಮಿಗೆ ಬಂದಿದೆ, ಮುಂದೆ ಏನು ಬರಬಹುದು ಅಂತಕ್ಕಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ಲ್ಯಾನ್ನೊಂದಿಗೆ ಈ ಒಂದು ಸ್ಲೈಡನ್ನು ಮಾಡ್ಕೊಂಡಿದ್ದೀನಿ. ಈ ಚರ್ಚೆಯಲ್ಲಿ ಭಾಗವಹಿಸಿ ಗ್ಲ್ಯಾಂಡ್ಸ್ನ ಮೇಲೆ ಯಾವುದೇ ರೀತಿಯ ಪ್ರಶ್ನೆಗಳು ಬರಲಿ, ಅದರಲ್ಲಿ ಸ್ಪೆಷಲ್ಲಾಗಿ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ನ ಮೇಲೆ ಯಾವುದೇ ರೀತಿ ಪ್ರಶ್ನೆಗಳು ಬರಲಿ, ಈಸಿಯಾಗಿ ನೀವು ಟಿಕ್ ಮಾಡ್ಬೋದು ಅನ್ನೋ ಒಂದು ಬ್ಯೂಟಿಫುಲ್ ಏಮ್ನೊಂದಿಗೆ ಈ ಚರ್ಚೆಯನ್ನು ನಿಮ್ಮ ಜೊತೆಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಫಸ್ಟ್ ಪ್ರಶ್ನೆ ತುಂಬ ಚೆನ್ನಾಗಿದೆ. ಇವುಗಳಲ್ಲಿ ಯಾವುದು ನಾಳ ಸಹಿತ ಗ್ರಂಥಿಗಳು ಉತ್ಪತ್ತಿ ಮಾಡುವುದಿಲ್ಲ ಅಂತ. ಇವುಗಳಲ್ಲಿ ಯಾವುದು ನಾಳ ಸಹಿತ ಗ್ರಂಥಿಗಳು ಉತ್ಪತ್ತಿ ಮಾಡೋದಿಲ್ಲ. ತಮಗೆಲ್ಲ ಗೊತ್ತಿದೆ, ಗ್ರಂಥಿ ಅಂದರೆ ಏನಪ್ಪ ಅಂತ ಕೇಳಿದ್ರೆ, ಯಾವುದು ರಸವನ್ನು ಉತ್ಪತ್ತಿ ಮಾಡುತ್ತೋ, ನಮ್ಮ ದೇಹದಲ್ಲಿರೋ ಯಾವ ಅಂಗ ರಸವನ್ನು ಉತ್ಪತ್ತಿ ಮಾಡುತ್ತೋ ಆ ಅಂಗಾನ ನಾವೇನಂತ ಕರಿತೀವಿ, ಗ್ರಂಥಿ ಅಂತ ಕರಿತೀವಿ. ಕೆಲವೊಂದು ಅಂಗಗಳು ಉತ್ಪತ್ತಿ ಮಾಡ್ತಕ್ಕಂಥ ರಸ ಹೊರಗಡೆ ಬರಲಿಕ್ಕೆ ಅದೇ ತನ್ನದೇ ಆಗಿರತಕ್ಕಂಥ ನಾಳ ಇರುತ್ತೆ, ಅವುಗಳನ್ನು ನಾಳ ಸಹಿತ ಗ್ರಂಥಿ ಅಂತ ಕರಿತೀವಿ. ಆ ತನ್ನದೇ ಆಗಿರ್ತಕ್ಕಂಥ ನಾಳವನ್ನು ಆ ಅಂಗ ಹೊಂದಿರೋದ್ರಿಂದ ಅದೇ ನಾಳದ ಮೂಲಕ, ಆ ಅಂಗದ ನಾಳದ ಮೂಲಕ ರಸವನ್ನು ಕಳಿಸೋದ್ರಿಂದ ಆ ರಸ ಹೊರಗಡೆ ಬರುತ್ತೆ. ರಸ ಹೊರಗಡೆ, ದಟ್ ಈಸ್ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಇನ್ನೊಂದು ರೀತಿಯ ಅಂಗಗಳಿವೆ, ಅವುಗಳು ಉತ್ಪತ್ತಿ ಮಾಡ್ತಕ್ಕಂಥ ರಸ ಹೊರಗಡೆ ಬರಲಿಕ್ಕೆ ನಾಳ ಇಲ್ಲ. ನಾಳ ಇಲ್ಲದೆ ಇರೋದ್ರಿಂದ ಅವೇನು ಮಾಡುತ್ತೆ ಅಂದರೆ, ಆ ಅಂಗದೊಳಗಡೆ ಬರ್ತಕ್ಕಂಥ ರಕ್ತಕ್ಕೆ ತನ್ನ ರಸವನ್ನು ಸೇರಿಸಿ ತಗೊಂಡು ಹೋಗಪ್ಪ ಅಂತ ಕಳಿಸ್ಬಿಡತ್ತೆ. ಈ ಥರ ಸ್ವಂತ ನಾಳದ ಮೂಲಕ ರಸವನ್ನು ಹೊರಕ್ಕೆ ಕಳಿಸ್ತಕ್ಕಂಥ ಅಂಗಗಳನ್ನು ಹೊಂದಿರತಕ್ಕಂಥ ಗ್ರಂಥಿಗಳಿಗೆ ನಾವು ನಾಳ ಸಹಿತ ಗ್ರಂಥಿ ಅಂತ ಕರಿತೀವಿ. ಕೆಲವೊಂದು ಗ್ರಂಥಿಗಳು ಉತ್ಪತ್ತಿ ಮಾಡ್ತಕ್ಕಂಥ ರಸ ಸ್ವಂತ ನಾಳ ಇಲ್ಲದೆ ಇರೋದ್ರಿಂದ ರಕ್ತದ ಮೂಲಕ ಹೊರಗಡೆ ಬರುತ್ತೆ, ಇವುಗಳಿಗೆ ನಿರ್ನಾಳ ಗ್ರಂಥಿಗಳು. ಈ ರಸ ರಕ್ತದಲ್ಲೇ ಸೇರ್ಕೊಳ್ಳೋದ್ರಿಂದ ಇದಕ್ಕೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಈ ಎಕ್ಸೋಕ್ರೈನ್ ಆರ್ ನಾಳ ಸಹಿತ ಗ್ರಂಥಿಗಳು ಏನನ್ನು ಸ್ರವಿಸುತ್ತೆ, ಏನನ್ನು ಸ್ರವಿಸಲ್ಲ ಅನ್ನೋ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಲಿಕ್ಕೆ ಈ ಪ್ರಶ್ನೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡ್ಕೊಳ್ಳಿ, ಇದಕ್ಕೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಉತ್ತರ ನಿಮಗೆ ಆಲ್ರೆಡಿ ಬರುತ್ತೆ ಸ್ನೇಹಿತರೆ. ಆ ಉತ್ತರ ಬರೋ ಮುಂಚೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ಇದೆ ಸ್ನೇಹಿತರೆ. HSTR ಅಭ್ಯರ್ಥಿಗಳಿಗೆ ವಿಜ್ಞಾನ ವಿಷಯದ 300ಕ್ಕೂ ಅಧಿಕ ವಿತ್ ಸಿಲೆಬಸ್ ಪ್ರಕಾರ ಬ್ಯೂಟಿಫುಲ್ ಆಗಿರ್ತಕ್ಕಂಥ ವೀಡಿಯೋಗಳನ್ನು ಮಾಡಿ, ಸೈನ್ಸ್ನ ವೀಡಿಯೋಗಳನ್ನು ಮಾಡಿ ನಿಮಗೆ ಒಂದು ಆ್ಯಪ್ನ ಮೂಲಕ ಕೊಡ್ತೀನಿ ಸ್ನೇಹಿತರೆ. ಅದಕ್ಕೆ ನಿಮ್ಮ ಸಹಕಾರ ಇರಲಿ, ನಿಮ್ಮ ಗೆಲುವಲ್ಲಿ ನಮ್ಗೆ ಖುಷಿ ಇರುತ್ತೆ. ಲಾಸ್ಟ್ ಟೈಮ್ 30 ಜನಕ್ಕೆ GPSTR ಕ್ಲಾಸ್ ಮಾಡಿದ್ವಿ ನಾವು, 28 ಜನ ಸೆಲೆಕ್ಟ್ ಆಗಿದ್ದಾರೆ. ಸೇಮ್ ಮೆಂಟಾಲಿಟಿಯಲ್ಲಿ ನಿಮಗೆ ಯಾವುದೇ ಕ್ಲಿಷ್ಟ ಪರಿಕಲ್ಪನೆಗಳಿರಲಿ, ಎಕ್ಸಾಮ್ ಹಾಲಲ್ಲಿ ಎಂಜಾಯ್ ಮಾಡಿಕೊಂಡು ನೀವು ಅದನ್ನು ಟಿಕ್ ಮಾಡಬೇಕು. ಆ ಒಂದು ಏಮಲ್ಲಿ ಈ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ಫಸ್ಟ್ ಒಂದು ಬ್ಯೂಟಿಫುಲ್ ಆನ್ಸರ್ ನೋಡ್ಕೊಳ್ಳಿ ಸ್ನೇಹಿತರೆ. ಹಾರ್ಮೋನು. ನಾಳ ಸಹಿತ ಗ್ರಂಥಿಗಳು ಏನನ್ನು ಉತ್ಪತ್ತಿ ಮಾಡುತ್ತೆ ಅಂದರೆ, ಕಿಣ್ವಗಳನ್ನು ಉತ್ಪತ್ತಿ ಮಾಡುತ್ತೆ, ಅಥವಾ ಮ್ಯೂಸಿನ್ ಎಂಬ ಅಂಟು ದ್ರವವನ್ನು ಉತ್ಪತ್ತಿ ಮಾಡುತ್ತೆ, ನೀರು ಉತ್ಪತ್ತಿ ಮಾಡ್ಬೋದು. ಆದರೆ ನಿರ್ನಾಳ ಗ್ರಂಥಿ ಉತ್ಪತ್ತಿ ಮಾಡ್ತಕ್ಕಂಥ ಏನು ರಸ ಇದೆ, ಅವು ರಾಸಾಯನಿಕ ವಸ್ತುಗಳೇನಿದೆ, ಆ ರಾಸಾಯನಿಕ ವಸ್ತುಗಳನ್ನು ನಾವೇನಂತ ಕರಿತೀವಿ, ಹಾರ್ಮೋನುಗಳು ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಎಂಡೋಕ್ರೈನ್ ಗ್ಲ್ಯಾಂಡ್ ಮಾತ್ರ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ, ಎಕ್ಸೋಕ್ರೈನ್ ಗ್ಲ್ಯಾಂಡ್ಗಳು ಎನ್ಸೈಮ್ ಆ್ಯಂಡ್ ಬೇರೆ ಕಾಂಪೋನೆಂಟ್ಸ್ಗಳನ್ನ ರಿಲೀಸ್ ಮಾಡುತ್ತೆ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಇವುಗಳಲ್ಲಿ ಯಾವುದು ಆಂಟಿ ಡಿಪ್ರೆಸೆಂಟ್ ಹಾರ್ಮೋನು? ಓಕೆ, ಆನ್ಸರಿಗೆ ಹೋಗ್ಬಿಡೋಣ. ಇವುಗಳಲ್ಲಿ ಯಾವುದು ಆಂಟಿ ಡಿಪ್ರೆಸೆಂಟ್ ಅಂದರೆ ದಟ್ ಇಸ್ ದ ಸೆರಟೋನಿನ್ ಹಾರ್ಮೋನ್. ಹಾಗಾದರೆ ಈ ಸೆರಟೋನಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತಕ್ಕಂಥ ಗ್ರಂಥಿ ಯಾವುದು? ಸಿಂಪಲ್ ಸ್ನೇಹಿತರೆ, ನಮ್ಮ ಮೆದುಳೇನಿದೆ, ಮೆದುಳಲ್ಲಿ ಹೈಪೋಥಲಾಮಸ್ ಇದೆ, ಹೈಪೋಥಲಾಮಸ್ನ ಮೇಲ್ಗಡೆ ಎಪಿಥಲಾಮಸ್ ಇದೆ, ಆ ಎಪಿಥಲಾಮಸ್ನ ಮೇಲ್ಗಡೆ ಒಂದು ಗ್ಲ್ಯಾಂಡ್ ಇದೆ, ಆ ಗ್ರಂಥಿಗೆ ನಾವೇನಂತ ಕರಿತೀವಿ, ಪೀನಿಯಲ್ ಗ್ರಂಥಿ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಈ ಪೀನಿಯಲ್ ಗ್ರಂಥಿ ಏನಿದೆಯಲ್ವಾ, ಇದು ಅಂತರ್ಸ್ರಾವಕ ಗ್ರಂಥಿಗಳಲ್ಲಿ ಅತ್ಯಂತ ಚಿಕ್ಕ ಗ್ರಂಥಿ ಸ್ನೇಹಿತರೆ. ಈ ಪೀನಿಯಲ್ ಗ್ರಂಥಿ ಪ್ರಮುಖವಾಗಿ 2 ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ, ಒಂದು ಸೆರಟೋನಿನ್, ಇನ್ನೊಂದು ಮೆಲಟೋನಿನ್ ಅಂತ. ಈ ಮೆಲಟೋನಿನ್ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ಸ್ಲೀಪ್ ವೇಕ್ ಸೈಕಲ್, ಇದಕ್ಕೆ ಸಿರ್ಕಾಡಿಯಂ ರಿಥಮ್ ಅಂತ ಕರಿತೀವಿ, ಬಯೋಲಾಜಿಕಲ್ ಕ್ಲಾಕ್ ಅಂತ ಕರಿತೀವಿ. ಸರಿ ಏನು ಸರ್, ವಿಚಿತ್ರ ಪದ ಇದ್ದಾವೆ? ಇಲ್ಲ, ಸ್ಲೀಪ್ ಅಂದರೆ ನಮಗೆ ಕತ್ಲೆ ಆದ ತಕ್ಷಣವೇ ನಿದ್ದೆ ಬರುತ್ತೆ, ಬೆಳಗ್ಗೆ ನಮಗೆ ಪಟ್ಟಂತ ಎಚ್ಚರ ಆಗುತ್ತೆ. ಈ ಥರ ನಿದ್ರೆ ಮತ್ತು ಎಚ್ಚರವನ್ನು ನಿರ್ವಹಣೆ ಮಾಡ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದ್ರೆ
ಮೆಲಟೋನಿನ್ ಹಾರ್ಮೋನ್. ಹಾಗಾಗಿ ಮೆಲಟೋನಿನ್ ಹಾರ್ಮೋನನ್ನು ನಾವು ಸ್ಲೀಪ್ ಆ್ಯಂಡ್ ವೇಕ್ ಸೈಕಲನ್ನು ಮೇಂಟೆನೆನ್ಸ್ ಮಾಡ್ತಕ್ಕಂಥ ಹಾರ್ಮೋನ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಅಷ್ಟೇ ಅಲ್ಲ, ಈ ಅಕಶೇರುಕಗಳಲ್ಲಿ ಮೆಲಟೋನಿನ್ ಆ ಅಕಶೇರುಕ ಜೀವಿಗಳ ಬಣ್ಣಗಳನ್ನು ಕೂಡ ಏನು ಮಾಡುತ್ತೆ, ನಿರ್ಧಾರ ಮಾಡ್ತಕ್ಕಂಥ ಒಂದು ಹಾರ್ಮೋನ್. ಯಾವುದರಲ್ಲಿ? ಅಕಶೇರುಕಗಳಲ್ಲಿ ಸ್ನೇಹಿತರೆ. ಹಾಗಾದ್ರೆ ಈ ಮೆಲಟೋನಿನ್ ಜೊತೆಗೆ ಮತ್ತೊಂದು ಹಾರ್ಮೋನ್ ನಮ್ಮ ಪೀನಿಯಲ್ ಗ್ರಂಥಿ ಉತ್ಪತ್ತಿ ಮಾಡುತ್ತೆ. ಆ ಹಾರ್ಮೋನಿಗೆ ನಾವೇನಂತ ಕರಿತೀವಿ? ಸೆರಟೋನಿನ್ ಹಾರ್ಮೋನ್ ಅಂತ ಕರಿತೀವಿ. ಈ ಸೆರಟೋನಿನ್ ಹಾರ್ಮೋನ್ ಬೆಳಕಿದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ಪೀನಿಯಲ್ ಏನು ಮಾಡುತ್ತೆ? ಉತ್ಪತ್ತಿ ಮಾಡುತ್ತೆ. ಹಾಗಾದರೆ ಬೆಳಕಿದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ಪೀನಿಯಲ್ ಈ ಸೆರಟೋನಿನ್ ಉತ್ಪತ್ತಿ ಮಾಡಿದ್ರೆ, ಸೆರಟೋನಿನ್ ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿ ಉಂಟಾಗ್ತಕ್ಕಂಥ, ನಮ್ಮ ಮನಸ್ಸಲ್ಲಿ ಉಂಟಾಗ್ತಕ್ಕಂಥ, ನಮ್ಮ ಮೆದುಳಲ್ಲಿ ಉಂಟಾಗ್ತಕ್ಕಂಥ ಆ ಡಿಪ್ರೆಸೆಂಟನ್ನು ಕಡಿಮೆ ಮಾಡ್ತಕ್ಕಂಥ ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಆ ಡಿಪ್ರೆಸೆಂಟನ್ನು ಕಡಿಮೆ ಮಾಡ್ತಕ್ಕಂಥ ಕೆಮಿಕಲನ್ನು ನಾವೆಂತ ಕರಿತೀವಿ? ಆಂಟಿ ಡಿಪ್ರೆಸೆಂಟ್ ಅಂತ ಕರಿತೀವಿ ಸ್ನೇಹಿತರೆ. ಇದು ನಮಗೆ ಖಿನ್ನತೆಗೆ ಒಳಗಾದರೆ, ಯಾವುದಾದ್ರು ಮಾನಸಿಕ ರೋಗಕ್ಕೆ ಒಳಗಾದರೆ ಆದಷ್ಟು ಬೆಳಕಿಗೆ ಓಡಾಡಿ, ಯಾಕಂದರೆ ಸೆರಟೋನಿನ್ ರಿಲೀಸ್ ಆಗುತ್ತೆ. ಸೆರಟೋನಿನ್ ಇಮಿಡಿಯೇಟ್ ನಿಮಗೇನು ಮಾಡುತ್ತೆ? ಅದರಿಂದ ಹೊರಗಡೆ ತರುತ್ತೆ ಸ್ನೇಹಿತರೆ. ಹಾಗಾಗಿ ಈ ಸೆರಟೋನಿನ್ ನಾವು ಒಂದು ಸತಿ ಲವ್ ಹಾರ್ಮೋನ್ ಅಂತಲೂ ಕೂಡ ಕರಿತೀವಿ. ಈ ಸೆರಟೋನಿನ್ ನಮ್ಮ ಮೂಡ್ ಹಾರ್ಮೋನ್ ಅಂತ ಕರಿತೀವಿ. ನಮ್ಮನ್ನು ಖುಷಿಯಾಗಿ, ನಮ್ಮನ್ನು ಎಂಜಾಯ್ ಮಾಡೋ ಹಾಗೆ ಇಟ್ಕೊಳ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದ್ರೆ ಸೆರಟೋನಿನ್. ಅದಕ್ಕೆ ಎಂಜಾಯ್ ಮಾಡಿ ಅಂದರೆ ಫೀಲ್ಡಲ್ಲಿ ಹೋಗಿ ಆಟ ಆಡಿ, ಬಿಸಿಲಲ್ಲಿ ತಿರುಗಾಡಿ, ಓಡಾಡಿ, ಆಟೋಮೆಟಿಕ್ಕಾಗಿ ಸೆರಟೋನಿನ್ ರಿಲೀಸ್ ಆಗುತ್ತೆ. ಡಿಪ್ರೆಸ್ಸಿಂದ ಹೊರಗಡೆ ಬರ್ತೀವಿ ಅಂತ ಹೇಳ್ತಾ ಮತ್ತೊಂದು 2-3 ಹಾರ್ಮೋನ್ ಇದೆ, ನೋಡ್ಕೊಂಬಿಡೋಣ ಸ್ನೇಹಿತರೆ. ಈ ಆಕ್ಸಿಟೋಸಿನ್ ಹಾರ್ಮೋನನ್ನು ನಮ್ಮ ಪಿಟ್ಯೂಟರಿ ಗ್ರಂಥಿ ರಿಲೀಸ್ ಮಾಡುತ್ತೆ. ಈ ಆಕ್ಸಿಟೋಸಿನ್ ಹಾರ್ಮೋನನ್ನು ನಾವೇನಂತ ಕರಿತೀವಿ? ಬರ್ತ್ ಹಾರ್ಮೋನ್, ಜನನ ಹಾರ್ಮೋನ್ ಅಂತ ಕರಿತೀವಿ. ಯಾಕೆ ಸರ್ ಇದಕ್ಕೆ ಜನನ ಹಾರ್ಮೋನ್ ಅಂತ ಕರಿತೀವಿ? ಸಿಂಪಲ್ ಸ್ನೇಹಿತರೆ. ನೋಡಿ, ಒಂದು ತಾಯಿ 9 ತಿಂಗಳು 20 ದಿವಸ ಹೊಟ್ಟೆ, ಆ ಒಂದು ತಾಯಿ ಮಗುವನ್ನು ಜನ್ಮ ಕೊಡಬೇಕಾದ್ರೆ ಅವಳಿಗೆ ನೋವು ಬರುತ್ತೆ ಸ್ನೇಹಿತರೆ. ಆ ನೋವು ಬಂದಾಗ ಈ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ಆ ಗರ್ಭವನ್ನು ಹಿಚ್ಕತ್ತೆ, ಫಿಟಸನ್ನು ಏನು ಮಾಡುತ್ತೆ? ಕಾಂಟ್ರಾಕ್ಷನ್ ಮಾಡುತ್ತೆ, ಯುಟಿರಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡುತ್ತೆ ಸ್ನೇಹಿತರೆ. ಅದು ಗರ್ಭವನ್ನು ಕಾಂಟ್ರಾಕ್ಷನ್ ಮಾಡಿ ಯುಟಿರಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದ್ರಿಂದ ಆ ತಾಯಿಗೆ ಏನಾಗುತ್ತೆ? ನೋವು ಬರುತ್ತೆ. ಅದರ ಜೊತೆಗೆ ಆ ಮಗು ಡೆಲಿವರಿ ಆಗಲಿಕ್ಕೆ ಹೆಲ್ಪ್ ಮಾಡಿ, ಆ ಮಗು ಹುಟ್ಟಿದ ತಕ್ಷಣವೇ ಸ್ತನಗ್ರಂಥಿಗಳಿಂದ ಹಾಲನ್ನು ಉತ್ಪತ್ತಿ ಮಾಡಿ ಮಗುಗೆ ಹಾಲು ಕೊಡಲಿಕ್ಕೂ ಕೂಡ ಯಾವುದು ಹೆಲ್ಪ್ ಮಾಡುತ್ತೆ ಅಂದರೆ ಆಕ್ಸಿಟೋಸಿನ್ ಹಾರ್ಮೋನ್ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಆಕ್ಸಿಟೋಸಿನನ್ನು ಬರ್ತ್ ಹಾರ್ಮೋನ್ ಅಂತ ಕರಿತೀವಿ ಸ್ನೇಹಿತರೆ. ಇತ್ತೀಚೆಗೆ ನಮ್ಮನೆ ಆಕಳು 10 ಲೀಟ್ರ್ ಕೊಡುತ್ತೆ, 9 ಲೀಟ್ರ್ ಕೊಡುತ್ತೆ, 20 ಲೀಟ್ರ್ ಕೊಡುತ್ತೆ. ಸೊ ಇವೆಲ್ಲ ಯಾವ ಹಾರ್ಮೋನ್ ಇಂಜೆಕ್ಟ್ ಮಾಡಿರೋದು? ಆಕ್ಸಿಟೋಸಿನ್. ಈ ಆಕ್ಸಿಟೋಸಿನ್ ಹಾರ್ಮೋನನ್ನು ಅಷ್ಟಕ್ಕೆ ಬಳಸಲ್ಲ ಸ್ನೇಹಿತರೆ. ಇಲ್ಲೇನು ಈ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡ್ತಕ್ಕಂಥವ್ರು ಎಲ್ಲೋ ಒಂದು ಜಾಗದಲ್ಲಿ ಹೆಣ್ಮಕ್ಳನ್ನ ಇಟ್ಕೊಂಡು ಅವರಿಗೆ ಆಕ್ಸಿಟೋಸಿನನ್ನು ಇಂಜೆಕ್ಟ್ ಮಾಡಿ, ಆ ಪ್ರೌಢಾವಸ್ಥೆ ಮುಂಚೆನೇ ಅವರೆಲ್ಲ ದೊಡ್ಡ ದೊಡ್ಡ ಬೆಳೆದಂಗೆ ಆಗಿ ವೈಶ್ಯವಾಟಿಕೆಗೆ ದುಡ್ತಕ್ಕಂತಹ ಒಂದು ಇದು ಕೂಡ ಆಕ್ಸಿಟೋಸಿನ್ನ ಒಂದು ಡಿಮೆರಿಟ್ ಸ್ನೇಹಿತರೆ. ಅಷ್ಟೇ ಅಲ್ಲ, ಈ ಆಕ್ಸಿಟೋಸಿನ್ನಿಂದ ರಿಲೀಸ್ ಆಗಿರ್ತಕ್ಕಂಥ ಏನು ಈ ಹಾಲಿದೆ 10 ಲೀಟ್ರ್ 15 ಲೀಟ್ರ್ ಹಾಲು, ಈ ಹಾಲು ಕುಡಿದು ಹೆಣ್ಮಕ್ಳು ಬಹಳ ಬೇಗ ಪ್ರೌಢಾವಸ್ಥೆಗೆ ಬರ್ತಾ ಇರತಕ್ಕಂಥ ಅನೇಕ ಕಾರಣಗಳಿಂದ ಅನೇಕ ರಾಷ್ಟ್ರಗಳು ಆಕ್ಸಿಟೋಸಿನನ್ನು ಏನು ಮಾಡಿದೆ? ಕೃತಕವಾಗಿ ತಯಾರಿಸಿ ಆಕ್ಸಿಟೋಸಿನ್ನ ಬೇರೆ ಅನಿಮಲ್ ಮೇಲೆ ಇಂಜೆಕ್ಟ್ ಮಾಡೋದನ್ನು ಏನು ಮಾಡಿದ್ದಾರೆ? ಬ್ಯಾನ್ ಮಾಡಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಅಡ್ರಿನಲಿನ್. ತಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಅಡ್ರಿನಲಿನ್ ಹಾರ್ಮೋನು ಅಡ್ರಿನಲ್ ಗ್ರಂಥಿ ಸ್ರವಿಸುತ್ತೆ. ಇದಕ್ಕೆ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ. ಭಯ, ಖುಷಿ, ಸಂವೇದನೆ, ಅಪಘಾತದ ಸಂದರ್ಭದಲ್ಲಿ ಹೃದಯದ ಬಡಿತವನ್ನು ಕಾಪಾಡಿ ಜೀವಿಯನ್ನು ರಕ್ಷಣೆ ಮಾಡೋದ್ರಿಂದ ಅಡ್ರಿನಲಿನ್ನನ್ನು ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್. ವ್ಯಾಸೋಪ್ರೆಸಿನ್ ಇದು ಕೂಡ ಪೆಟ್ಯುಟರಿ ಗ್ರಂಥಿ ಸ್ರವಿಸ್ತಕ್ಕಂಥ ಹಾರ್ಮೋನ್ ಸ್ನೇಹಿತರೆ. ನಮ್ಮ ರಕ್ತದಲ್ಲಿ ನೀರಿನ ಪ್ರಮಾಣವನ್ನು ನಿಯಂತ್ರಣ ಮಾಡಿ, ಎಷ್ಟು ನೀರಿರಬೇಕು ಅಷ್ಟು ಪ್ರಮಾಣವನ್ನು ನಿಯಂತ್ರಣ ಮಾಡಿ ಮೂತ್ರದ ಮೂಲಕ ವಿಸರ್ಜನೆ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದ್ರೆ ನಮ್ಮ ಪೆಟ್ಯುಟರಿ ಗ್ರಂಥಿ ಸ್ರವಿಸ್ತಕ್ಕಂಥ ವ್ಯಾಸೋಪ್ರೆಸಿನ್ ಹಾರ್ಮೋನ್ ಸ್ನೇಹಿತರೆ. ಸೊ ಇದು ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ 4 ಕೂಡ ಮುತ್ತಿನಂಥ ಆಪ್ಷನ್ಸೇ, ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಹೈಪರ್ ಹೈಡ್ರಾಸಿಸ್ ಎಂದರೆ? ನೋಡಿ, ಒಂದು ಬ್ಯೂಟಿಫುಲ್ ಕ್ವೆಶ್ಚನ್ ಇದು. ಏನಿದು ಹೈಪರ್ ಹೈಡ್ರಾಸಿಸ್? ಅಗತ್ಯಕ್ಕಿಂತ ಹೆಚ್ಚು ಬೆವರುವುದು. ಹಾಗಾದರೆ ಬೆವರು ಅಂದರೆ ಎಲ್ಲಿ ಬರುತ್ತೆ? ಚರ್ಮದ ಮೇಲೆ ಸ್ವೆಟ್ ಗ್ಲ್ಯಾಂಡ್ಸ್ ಇದೆ ಸ್ನೇಹಿತರೆ. ಈ ಸ್ವೆಟ್ ಗ್ಲ್ಯಾಂಡ್ಸ್ ಏನಿದೆ, ನಾಳ ಸಹಿತ ಗ್ರಂಥಿಗಳಲ್ಲಿ, ಎಕ್ಸೋಕ್ರೈನ್ ಗ್ಲ್ಯಾಂಡ್ಗಳಲ್ಲಿ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದಪ್ಪ ಅಂತ ಕೇಳಿದ್ರೆ ಸ್ವೆಟ್ ಗ್ಲ್ಯಾಂಡ್ಸ್. ಸೊ ಈ ಸ್ವೆಟ್ ಗ್ಲ್ಯಾಂಡ್ಸ್ ನಮ್ಮ ದೇಹದ ಮೇಲೆ ಅಗತ್ಯಕ್ಕಿಂತ ಹೆಚ್ಚು ಬೆವರನ್ನು ಉತ್ಪತ್ತಿ ಮಾಡಿದ್ರೆ ಅದನ್ನು ಹೈಪರ್ ಹೈಡ್ರಾಸಿಸ್ ಅಂತ ಕರಿತೀವಿ ಸ್ನೇಹಿತರೆ. ಕಡಿಮೆ ಪ್ರಮಾಣದ ಬೆವರನ್ನು ಉತ್ಪತ್ತಿ ಮಾಡಿದ್ರೆ ಅದನ್ನು ಹೈಪೋಹೈಡ್ರಾಸಿಸ್ ಅಂತ ಕರಿತೀವಿ. ಹಾಗಾಗಿ ಈ ಹೈಪೋಹೈಡ್ರಾಸಿಸ್ ಅಂತಕ್ಕಂಥದ್ದು ಸ್ವೆಟ್ ಗ್ಲ್ಯಾಂಡಿಗೆ ಸಂಬಂಧಪಟ್ಟಿದ್ದು. ಸ್ವೆಟ್ ಗ್ಲ್ಯಾಂಡ್ ಇದು ಒಂದು ನಾಳಸಹಿತ ಗ್ರಂಥಿ. ನಾಳಸಹಿತ ಗ್ರಂಥಿಗಳಲ್ಲಿ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಸ್ವೆಟ್ ಗ್ಲ್ಯಾಂಡ್ಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ.
ನಮ್ಮ ದೇಹದಲ್ಲಿ ಯೂರಿಯಾ ಚಕ್ರವನ್ನು ನಿರ್ವಹಣೆ ಮಾಡುವ ಅಂಗ, ಯೂರಿಯಾ ಸೈಕಲನ್ನು ಮೇಂಟೆನೆನ್ಸ್ ಮಾಡ್ತಕ್ಕಂಥ ಆರ್ಗನ್ ಯಾವುದು ಅಂತ ಇನ್ನೇನೋ ಅನಿಸುತ್ತೆ ಅಲ್ವಾ? ನೋಡ್ಕೊಳ್ಳಿ, ಆನ್ಸರ್ ದಟ್ ಇಸ್ ದ ಲಿವರ್. ಸೊ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಏನು ಅಸ್ಥಿ ಮಜ್ಜೆಯಲ್ಲಿ ರಕ್ತ ಕಣಗಳು ಉತ್ಪತ್ತಿ ಆಗತ್ತೆ. ಆ ರಕ್ತ ಕಣಗಳಿಗೆ ತನ್ನದೇ ಆಗಿರ್ತಕ್ಕಂಥ ಜೀವಿತಾವಧಿ ಇದೆ. ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿರತಕ್ಕಂಥ ರಕ್ತ ಕಣ ಕೆಂಪು ರಕ್ತ ಕಣ. ಪಾಪ ಬಿಳಿ ರಕ್ತ ಕಣಗಳು ಅಂಡ್ ಕಿರುತೊಟ್ಟೆಗಳು ಕಡಿಮೆ ಜೀವಿತಾವಧಿಯನ್ನು ಹೊಂದಿದೆ. ಈ ಬಿಳಿ ರಕ್ತ ಕಣಗಳು ಕಿರುತೊಟ್ಟೆಗಳು ಕೆಂಪು ರಕ್ತ ಕಣಗಳಲ್ಲೇ ಸತ್ತೋಗ್ಬಿಡತ್ತೆ. ಕೆಂಪು ರಕ್ತ ಕಣ ಹೋಗಿ ಸ್ಪ್ಲೀನ್ ಗುಲ್ಮದಲ್ಲಿ ಸಾಯತ್ತೆ. ಇಂತಹ ಸತ್ತಂತಹ ರಕ್ತ ಕಣಗಳನ್ನು ಯೂರಿಯಾವನ್ನಾಗಿ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಲಿವರ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಲಿವರ್ ಯೂರಿಯಾ ಚಕ್ರವನ್ನು ನಿರ್ವಹಣೆ ಮಾಡುತ್ತೆ. ಆ ಸತ್ತಂತಹ ರಕ್ತ ಕಣಗಳಲ್ಲಿರ್ತಕ್ಕಂಥ ಪ್ರೋಟೀನನ್ನು ಲಿವರ್ ಯೂರಿಯಾವನ್ನಾಗಿ ಬದಲಾವಣೆ ಮಾಡಿದ್ಮೇಲೆ ಆ ಯೂರಿಯಾ ಬ್ಲಡ್ಡಲ್ಲಿ ಸೇರ್ಕೊಳ್ಳುತ್ತೆ. ಬ್ಲಡ್ಡಲ್ಲಿ ಇರ್ತಕ್ಕಂಥ ಯೂರಿಯಾವನ್ನು ಡಯಾಲಸಿಸ್ ಸಪ್ರೇಟ್ ಮಾಡ್ತಕ್ಕಂಥ ಅಂಗ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಕಿಡ್ನಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಕ್ಲಿಯರ್? ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳಿದ್ರೆ ಲಿವರ್. ಅತ್ಯಂತ ದೊಡ್ಡ ನಾಳಸಹಿತ ಗ್ರಂಥಿ ಯಾವುದು ಅಂತ ಕೇಳಿದ್ರೆ ಪ್ಯಾನ್ಕ್ರಿಯಾಸ್. ಡೌಟ್ ಇದೆ ಅಲ್ವಾ? ಓಕೆ, ನಾನು ಕಂಪ್ಲೀಟ್ ಎಂಡೋಕ್ರೈನ್ ಸಿಸ್ಟಮ್ ಬಗ್ಗೆ ಥಿಯರಿ ಕ್ಲಾಸ್ ಮಾಡಿದ್ದೀನಿ. ವಿಡಿಯೋನ ಸರ್ಚ್ ಮಾಡಿ ಹುಡುಕಿ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ನೀರಿನ ಅಂಶವನ್ನು ಹೊಂದಿರುವ ಜೀವಕೋಶಗಳನ್ನು ಹೊಂದಿರುವ ಅಂಗ ಯಾವುದು ಅಂತ ಕೇಳಿದ್ರೆ ಶ್ವಾಸಕೋಶ. ಕಿಡ್ನಿ ತಮಗೆಲ್ಲ ಗೊತ್ತಿದೆ, ರಕ್ತವನ್ನು ಶುದ್ಧೀಕರಿಸುವ ಅಂಗ. ಈ ಕಿಡ್ನಿಯಲ್ಲಿ ಏನಾದರೂ ಸ್ಟೋನ್ ಆದರೆ ಅದಕ್ಕೆ ಕ್ಯಾಲ್ಸಿಯಂ ಆಕ್ಸಾಲೇಟ್ ಅಂತ ಕರಿತೀವಿ. ಆ ಕ್ಯಾಲ್ಸಿಯಂ ಆಕ್ಸಾಲೇಟ್ ಸ್ಟೋನನ್ನು ಕಿಡ್ನಿಯಲ್ಲಿ ಪತ್ತೆ ಹಚ್ಚಲಿಕ್ಕೆ ನಾವು ಸಿಂಪಲ್ಲಾಗಿ ಸ್ಕ್ಯಾನರನ್ನು ಬಳಸ್ತೀವಿ. ಸ್ಕ್ಯಾನರಲ್ಲಿ ಯಾವ ತರಂಗವನ್ನು ಬಳಸ್ತೀವಿ ಅಂದರೆ ಶ್ರವಣಾತೀತ ತರಂಗವನ್ನು ಬಳಸ್ತೀವಿ. ಕಿಡ್ನಿ ಕಲ್ಲಿದೆ ಅಂದಾಗ ಲಿಥೋಟ್ರಿಪ್ಸಿ, ಲಿಥೋ ಅಂದರೆ ಕಲ್ಲು, ಆ ಕಲ್ಲನ್ನು ಹೊಡಿತಕ್ಕಂತಹ ಒಂದು ಬ್ಯೂಟಿಫುಲ್ ಶಸ್ತ್ರಚಿಕಿತ್ಸೆಯ ಮೂಲಕ ಕಿಡ್ನಿಲಿರ್ತಕ್ಕಂಥ ಕಲ್ಲನ್ನು ಪುಡಿ ಮಾಡಿ ಹೊರಗಡೆ ತೆಗಿತೀವಿ ಸ್ನೇಹಿತರೆ. ಅಂಥ ಬ್ಯೂಟಿಫುಲ್ ಕಿಡ್ನಿ ಯಾವುದರಿಂದ ಆಗಿದೆ ಅಂತ ಕೇಳಿದ್ರೆ ನೆಫ್ರಾನ್ಗಳಿಂದ ಆಗಿದೆ. ನೆಫ್ರಾನ್ಗಳಿಂದ ಆಗಿರ್ತಕ್ಕಂಥ ಕಿಡ್ನಿ ಆಗಿರೋದ್ರಿಂದ ಕಿಡ್ನಿಯ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ? ನೆಫ್ರಾಲಜಿ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ, ಇವುಗಳಲ್ಲಿ ಯಾವುದು ಅಡ್ರಿನಲ್ ಕಾರ್ಟೆಕ್ಸ್ ಸ್ರವಿಸುವುದಿಲ್ಲ? ಇದನ್ನು ಸಹ ವಿಚಿತ್ರ ಕ್ವಶನ್ಸ್. ವಿಚಿತ್ರ ಕ್ವಶನ್ಸ್ ಸ್ನೇಹಿತರೆ. ನೀವು ಅಡ್ರಿನಲ್ ಗ್ರಂಥಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅದರ ಮೇಲ್ಗಡೆನ ಸಿಪ್ಪೆ ಇದೆ, ಅಡ್ರಿನಲ್ ಗ್ರಂಥಿ. ಕಿಡ್ನಿಯ ಮೇಲೆ ಅಡ್ಡಿರುವ ಗ್ರಂಥಿಯೇ ಅಡ್ರಿನಲ್. ಅಡ್ರಿನಲ್ ಗ್ರಂಥಿಯ ಸಿಪ್ಪೆ ಏನಿದೆ ಅದಕ್ಕೆ ಕಾರ್ಟೆಕ್ಸ್ ಅಂತ ಕರಿತೀವಿ. ಅಡ್ರಿನಲ್ ಗ್ರಂಥಿಯ ಮೆಡುಲಾ ಅಂದರೆ ಆ ಸಿಪ್ಪೆಯ ಒಳಗಡೆ ಇರೋದನ್ನು ನಾವು ಮೆಡುಲ್ಲಾ ಅಂತ ಕರಿತೀವಿ. ಕಾರ್ಟೆಕ್ಸ್ 3 ರೀತಿಯ ಹಾರ್ಮೋನ್ ರಿಲೀಸ್ ಮಾಡುತ್ತೆ: ಕಾರ್ಟಿಕಾಯ್ಡ್, ಕಾರ್ಟಿಸೋಲ್ ಅಂಡ್ ಅಡ್ರಿನಲ್ ಆಂಡ್ರೋಝೋನ್ ಅಂತ ಸ್ನೇಹಿತರೆ. ಈ ಕಾರ್ಟಿಕಾಯ್ಡನ್ನು ಆಲ್ಡೋಸ್ಟಿರಾನ್ ಅಂತಲೂ ಕೂಡ ಕರಿತೀವಿ. ಅಂದರೆ ಮಿನರಲೋ ಕಾರ್ಟಿಕಾಯ್ಡ್, ಗ್ಲೂಕೋಕಾರ್ಟಿಕಾಯ್ಡ್ ಅಂಡ್ ಅಡ್ರಿನಲ್ ಆಂಡ್ರೋಝನ್ ಅಂತಕ್ಕಂಥ ಪ್ರಮುಖ 3 ಹಾರ್ಮೋನ್ಗಳನ್ನು ಅಡ್ರಿನಲ್ ಕಾರ್ಟೆಕ್ಸ್ ಸ್ರವಿಸುತ್ತೆ. ಅಡ್ರಿನಲಿನ್, ನಾರ್ ಅಡ್ರಿನಲಿನ್ ಅಂಡ್ ಡೂಪಮಿನ್ ಈ ಹಾರ್ಮೋನ್ಗಳನ್ನು ಅಡ್ರಿನಲ್ ಮೆಡುಲಾ ಸ್ರವಿಸುತ್ತೆ ಸ್ನೇಹಿತರೆ. ಅಡ್ರಿನಲಿನ್ಗೆ ಇನ್ನೊಂದು ಹೆಸರು ದಟ್ ಇಸ್ ದ ನೆಫ್ರೀನ್, ಎಪಿನೆಫ್ರಿನ್ ಅಂತ ಕರಿತೀವಿ. ನಾರ್ ಅಡ್ರಿನಲಿನನ್ನು ನಾವು ನಾರ್ ಎಫಿನೆಫ್ರಿನ್ ಅಂತ ಕರಿತೀವಿ. ಈ ಅಡ್ರಿನಲಿನ್ ಆರ್ ಈ ಎಫಿನೆಫ್ರಿನನ್ನೇ ನಾವೇನಂತ ಕರಿತೀವಿ? ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ ಸ್ನೇಹಿತರೆ. ಅಡ್ರಿನಲಿನ್, ನಾರ್ ಅಡ್ರಿನಲಿನ್, ಡುಪಮಿನ್ ಇವು 3 ಸೇರಿಸಿ ನಾವು ಕ್ಯಾಟೋಕೆಲಾಮಿನ್ ಅಂತ ಕರಿತೀವಿ ಸ್ನೇಹಿತರೆ. ಸದ್ಯದಲ್ಲೇ ಈ ಅಡ್ರಿನಲ್ ಗ್ರಂಥಿಯ ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ 1 hour ವಿಡಿಯೋ ಬರುತ್ತೆ, ವೆಯ್ಟ್ ಮಾಡಿ. ಬಟ್ HSTRಗಂತೂ ಬ್ಯೂಟಿಫುಲ್ಲಾಗಿ ಆ ವಿಡಿಯೋ ಬಂದೇ ಬರುತ್ತೆ ಸ್ನೇಹಿತರೆ. ಯಾಕಂದರೆ ತುಂಬ ರೋಗಗಳಿದೆ ಅಡ್ರಿನಲ್ ಗ್ರಂಥಿ ವ್ಯತ್ಯಾಸದಿಂದ ಆಗ್ತಕ್ಕಂಥ ರೋಗಗಳು. ಕುಸ್ಸಿಂಗ್ ಸಿಂಡ್ರೋಮ್ ಬರುತ್ತೆ, ಹ್ಯಾನ್ಸನ್ ಡಿಸೀಸ್ ಬರುತ್ತೆ, ವೈರಿಲಿಸಾಮ್ ಬರುತ್ತೆ, ಹಾರ್ಟ್ ಅಟ್ಯಾಕ್ ಬರುತ್ತೆ, ಕಾರ್ಡಿಯಕ್ ಅರೆಸ್ಟ್ ಬರುತ್ತೆ, ಪ್ಯಾರಾಲಿಸಿಸ್ ಬರುತ್ತೆ. ಅಷ್ಟೆಲ್ಲ ರೋಗಗಳು ಅಡ್ರಿನಲ್ ಗ್ರಂಥಿಯ ಏರುಪೇರಿಂದ ಬರುತ್ತೆ. ಮುಂದಿನ ವಿಡಿಯೋಗಳಲ್ಲಿ ವೀಕ್ಷಿಸಿ. ಬ್ಯೂಟಿಫುಲ್ ಒಂದೇ ಒಂದು ಅಡ್ರಿನಲ್ ಗ್ರಂಥಿಯ ಥಿಯರಿ ಕ್ಲಾಸನ್ನು ನಿಮಗೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಕ್ವಶನ್ ಸ್ನೇಹಿತರೆ. ಪ್ರಸ್ತುತ ನಿಮ್ಮಲ್ಲಿ ಈ ಕೆಳಗಿನ ಯಾವ ಗ್ರಂಥಿ ನಶಿಸಿ ಹೋಗಿದೆ? ಆನ್ಸರ್ ಈಸಿ ಇದೆ, ಸಿಂಪಲ್. ನಮ್ಮಲ್ಲಿ ಈ ಗ್ರಂಥಿ ನಶಿಸಿ ಹೋಗಿದೆ ಥೈಮಸ್. ಮಕ್ಕಳಲ್ಲಿ ಕಂಡುಬರ್ತಕ್ಕಂಥ ಒಂದು ಗ್ರಂಥಿ ಯಾವುದಪ್ಪ ಅಂತ ಕೇಳಿದ್ರೆ ಥೈಮಸ್. ಮಕ್ಕಳ ಎದೆಯ ಭಾಗದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಆ ಮಗು ಬೆಳೀತಾ 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 ಲೈಂಗಿಕ ಪರಿಪಕ್ವತೆಗೆ ಬಂದಾಗ, ಮೀನ್ಸ್ ಪ್ರೌಢಾವಸ್ಥೆಗೆ ಬಂದಾಗ ಈ ಗ್ರಂಥಿ ಏನಾಗಿಬಿಡುತ್ತೆ? ನಾಶವಾಗಿ ಹೋಗುತ್ತೆ. ಮಕ್ಕಳಲ್ಲಿ ಈ ಗ್ರಂಥಿದ ಕೆಲಸ ಆದರೆ ಏನು? ಏನಿಲ್ಲ. ಈ ಥೈಮಸ್ ಗ್ರಂಥಿ ಥೈಮಾಸಿಸ್ ಎಂಬ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಈ ಥೈಮಾಸಿಸ್ ಟಿ ಲಿಂಫೋಸೈಟ್ಗಳನ್ನು ರಿಲೀಸ್ ಮಾಡುತ್ತೆ.
ಈ ಟಿ ಲಿಂಫೋಸೈಟ್ಸ್ ರೋಗಾಣುಗಳನ್ನು ಕಿಲ್ ಮಾಡಿ ನಮ್ಮ ದೇಹದ ಇಮ್ಯುನಿಟಿ ಮೀನ್ಸ್ ರೋಗ ನಿರೋಧಕ ಶಕ್ತಿಯನ್ನು ಏನು ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಇದು ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥ ಗ್ರಂಥಿ ಸ್ನೇಹಿತರೆ. ಪೀನಿಯಲ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಆಂಡ್ರೋಜನ್, ನಮ್ಮ ವೃಷಣಗಳು ಉತ್ಪತ್ತಿ ಮಾಡ್ತಕ್ಕಂತಹ ಪುರುಷ ಸಂಬಂಧಿ ಹಾರ್ಮೋನ್ಗಳನ್ನು ಆಂಡ್ರೋಜನ್ ಅಂತ ಕರಿತೀವಿ ಸ್ನೇಹಿತರೆ. ಈ ಆಂಡ್ರೋಜನ್ಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ ಟೆಸ್ಟೋಸ್ಟಿರಾನ್. ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಏನಿದೆ ಇದು ಪುರುಷರ ಲಕ್ಷಣಗಳಿಗೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್. ನೆಕ್ಸ್ಟ್ ಇನ್ನೊಂದು ಆಪ್ಷನ್ಸ್ ಇದೆ, ಲ್ಯಾಂಗರ್ ಹ್ಯಾನ್ಸನ ಕಿರುದ್ವೀಪಗಳು. ನಾಳಸಹಿತ ಗ್ರಂಥಿಗಳಲ್ಲೇ ಅತ್ಯಂತ ದೊಡ್ಡ ಗ್ರಂಥಿ ಮೇದೋಜೀರಕ ಗ್ರಂಥಿ. ಇದನ್ನು ಹಳದಿ ಗ್ರಂಥಿ, ಮಿಶ್ರ ಗ್ರಂಥಿ ಅಂತ ಕರಿತೀವಿ. ಈ ಹಳದಿ ಗ್ರಂಥಿಯಲ್ಲಿ ಅಲ್ಲೊಂದು ಇಲ್ಲೊಂದು ಡಾಟ್ 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 ಅಂತರ್ಸ್ರಾವಕ ಕೋಶಗಳಿವೆ. ಈ ಅಂತರ್ಸ್ರಾವಕ ಕೋಶಗಳ ಸುತ್ತಲೂ ನಾಳಸಹಿತ ಗ್ರಂಥಿ. ಈ ಕೋಶಗಳು ಉತ್ಪತ್ತಿ ಮಾಡೋ ರಸ ರಕ್ತದ ಮೂಲಕ ಬರೋದ್ರಿಂದ ಸುತ್ತಲೂ ನಾಳ ಸಹಿತ ಮಧ್ಯ ನಿರ್ನಾಳ ಕಿರುದ್ವೀಪ ಅಂತ ಕರಿತೀವಿ. ಕಂಡಿಡಿದವನು ಲ್ಯಾಂಗರ್, ಹಾಗಾಗಿ ಲ್ಯಾಂಗರ್ ಹ್ಯಾನ್ಸನ ಕಿರುದ್ವೀಪಗಳು ಅಂತ ಕರಿತೀವಿ. ಈ ದ್ವೀಪಗಳಲ್ಲಿ ಆಲ್ಫಾ, ಬೀಟಾ ಆ್ಯಂಡ್ ಡೆಲ್ಟಾ ಕೋಶಗಳು ಕಂಡುಬರುತ್ತೆ. ಆಲ್ಫಾ ಕೋಶಗಳು ಗ್ಲೂಕಾಗಾನ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಬೀಟಾ ಕೋಶಗಳು ಇನ್ಸುಲಿನ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಈ ಇನ್ಸುಲಿನ್ ಆಹಾರದ ಮೂಲಕ ಜೀರ್ಣವಾಗಿ ಬಂದಂತಹ ಗ್ಲೂಕೋಸನ್ನು ನಮಗೆ ಎಷ್ಟು ಬೇಕೋ ಅಷ್ಟು ರಕ್ತದಲ್ಲಿ ಬಿಟ್ಟು ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡಿ ಆ ಗ್ಲೈಕೋಜನ್ನ ಸ್ನಾಯು ಮತ್ತು ಯಕೃತಲ್ಲಿ ಸ್ಟಾಕ್ ಮಾಡುತ್ತೆ ಸ್ನೇಹಿತರೆ. ಏನಾದರೂ ಇನ್ಸುಲಿನ್ ಕೊರತೆ ಆಯಿತು ಅಂದರೆ ನಿಮಗೆಲ್ಲ ಗೊತ್ತಿದೆ, ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮಾಣ ಜಾಸ್ತಿಯಾಗಿ ಮೂತ್ರದ ಮೂಲಕ ಹೊರಬರ್ತಕ್ಕಂಥ ರೋಗಕ್ಕೆ ನಾವು ಡಯಾಬಿಟಿಸ್ ಅಂಡ್ ಸಕ್ಕರೆ ಕಾಯಿಲೆ, ಮಧುಮೇಹ, ಸಿಹಿ ಮೂತ್ರ ರೋಗ ಕಾಯಿಲೆ ಅಂತ ಕರಿತೀವಿ. ಇದು ಇನ್ಸುಲಿನ್ ಕೊರತೆಯಿಂದ ಬರ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ರೋಗ ಸ್ನೇಹಿತರೆ. ಸೊ ಸ್ನೇಹಿತರೆ, ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಎಂಟ್ರಿ ಆಗೋಣ. ಅತ್ಯಂತ ದೊಡ್ಡ ಗ್ರಂಥಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಂದ್ಸತಿ ನೋಡ್ಕೊಳ್ಳಿ, ಕ್ಲಿಯರ್. ಅತ್ಯಂತ ದೊಡ್ಡ ಗ್ರಂಥಿ ಅಂದರೆ ಲಿವರ್. ಅತ್ಯಂತ ಚಿಕ್ಕ ಗ್ರಂಥಿ ಅಂದರೆ ದಟ್ ಈಸ್ ದ ಪೀನಿಯಲ್. ನೋಡಿ, ಅತ್ಯಂತ ದೊಡ್ಡ ನಾಳ ಸಹಿತ ಗ್ರಂಥಿ ಯಾವುದು, ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂದರೆ ಲಿವರ್. ಅತ್ಯಂತ ದೊಡ್ಡ ನಾಳ ಸಹಿತ ಗ್ರಂಥಿ ಯಾವುದು ಅಂತ ಕೇಳಿದ್ರೆ ಪ್ಯಾನ್ಕ್ರಿಯಾಸ್ ಮೀನ್ಸ್ ಮೇದೋಜೀರಕ ಗ್ರಂಥಿ. ಅತ್ಯಂತ ಚಿಕ್ಕ ಅಂತರ್ಸ್ರಾವಕ ಗ್ರಂಥಿ ಯಾವುದು ಅಂತ ಕೇಳಿದ್ರೆ ಪೀನಿಯಲ್ ಎಂಡೋಕ್ರೈನ್. ಅತ್ಯಂತ ದೊಡ್ಡ ಎಂಡೋಕ್ರೈನ್ ಅಂತರ್ಸ್ರಾವಕ ಗ್ರಂಥಿ ಯಾವುದು ಅಂತ ಕೇಳಿದರೆ ಥೈರಾಯ್ಡ್. ಪೀನಿಯಲ್ ಥೈರಾಯ್ಡ್ ಎಂಡೋಕ್ರೈನ್ ಸಿಸ್ಟಮಲ್ಲಿ ಬರುತ್ತೆ. ಲಿವರ್ ಪ್ಯಾನ್ಕ್ರಿಯಾಸ್ ಎಕ್ಸೋಕ್ರೈನ್ ಅಂಡ್ ಮಿಕ್ಸಡ್ ಸಿಸ್ಟಮಲ್ಲೂ ಬರುತ್ತೆ. ನಾಳ ಸಹಿತ ಗ್ರಂಥಿಗಳಲ್ಲಿ ಅತ್ಯಂತ ಚಿಕ್ಕ ಗ್ರಂಥಿ ಆಲ್ರೆಡಿ ಹೇಳಿದ್ದೀನಿ ಸ್ವೆಟ್ ಗ್ಲ್ಯಾಂಡ್ ಸ್ನೇಹಿತರೆ. ಇದು ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ತಾ ಇರುತ್ತೆ, ಒಂದ್ಸತಿ ನೋಡ್ಕೊಳ್ಳಿ. ಥೈರಾಕ್ಸಿನ್ ಹಾರ್ಮೋನ್ ಇದು ಒಂದು ಸಿಂಪಲ್ ಕ್ವಶನ್ ಸ್ನೇಹಿತರೆ. ಥೈರಾಕ್ಸಿನ್ ಹಾರ್ಮೋನ್ ಇದು ಒಂದು ಏನಿದು? ಒಂದು ತುರ್ತು ಪರಿಸ್ಥಿತಿಯ ಹಾರ್ಮೋನ್, ವ್ಯಕ್ತಿತ್ವದ ಹಾರ್ಮೋನ್, ಜನನ ಹಾರ್ಮೋನ್, ಸೂಪರ್ ಹಾರ್ಮೋನ್ ಅಂತ ಇದೆ. ಓಕೆ, ಬ್ಯೂಟಿಫುಲ್ ನೋಡ್ಕೊಳ್ಳಿ. ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಇದು ಅಡ್ರಿನಲಿನ್. ಆಲ್ರೆಡಿ ಹೇಳಿದ್ದೀನಿ, ಭಯ, ಕೋಪ, ಸಂವೇದನಾ ಸಂದರ್ಭದಲ್ಲಿ ಹೃದಯದ ಬಡಿತವನ್ನು ನಿಯಂತ್ರಣ ಮಾಡಿ ಜೀವಿಯನ್ನು ರಕ್ಷಣೆ ಮಾಡೋದ್ರಿಂದ ಅಡ್ರಿನಲಿನ್ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ ಸ್ನೇಹಿತರೆ. ನೋಡಿ, ಜೀವಿಯ ಬೆಳವಣಿಗೆಗೆ ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಿಸಿ ಜೀವಿಯ ಬೆಳವಣಿಗೆಯ ಮೇಲೆ, ಅಭಿವೃದ್ಧಿಯ ಮೇಲೆ ಪರೋಕ್ಷವಾಗಿ ಈ ಥೈರಾಕ್ಸಿನ್ ಹಾರ್ಮೋನ್ ಪ್ರಭಾವ ಬೀರೋದ್ರಿಂದ ಈ ಥೈರಾಕ್ಸಿನ್ ಹಾರ್ಮೋನನ್ನು ನಾವೇನಂತ ಕರಿತೀವಿ? ವ್ಯಕ್ತಿತ್ವದ ಹಾರ್ಮೋನ್, ಪರ್ಸನಾಲಿಟಿ ಹಾರ್ಮೋನ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಸಿಂಪಲ್. ಜನನ ಹಾರ್ಮೋನ್ ಆಲ್ರೆಡಿ ಹೇಳಿದ್ದೀನಿ, ಆಕ್ಸಿಟೋಸಿನ್. ನಮ್ಮ ದೇಹದಲ್ಲಿ ಆಹಾರ ಯಾವ ರೂಪದಲ್ಲಿ ಸಂಗ್ರಹಣೆ ಆಗುತ್ತೆ ಆಲ್ರೆಡಿ ಹೇಳಿದ್ದೀನಿ ನಾನೀಗ. ಏನು ನಾವು ಊಟ ಮಾಡಿರ್ತಕ್ಕಂಥ ಆಹಾರ ಜೀರ್ಣಾಂಗಗಳಲ್ಲಿ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗತ್ತೆ. ಆ ಗ್ಲೂಕೋಸ್ ರಕ್ತಕ್ಕೆ ಸೇರುತ್ತೆ. ಲಿವರ್ನ ಹೆಲ್ಪಿಂದ ಲ್ಯಾಂಗರ್ ಹ್ಯಾನ್ಸನ ಕೋಶಗಳು, ಬೀಟಾ ಕೋಶಗಳು ಇನ್ಸುಲಿನ್ ಉತ್ಪತ್ತಿ ಮಾಡುತ್ತೆ. ರಕ್ತದಲ್ಲಿರುವ ಗ್ಲೂಕೋಸನ್ನು ಈ ಇನ್ಸುಲಿನ್ ಗ್ಲೈಕೋಜನ್ ಆಗಿ ಪರಿವರ್ತನೆ ಮಾಡಿ ಸ್ನಾಯು ಮತ್ತು ಯಕೃತ್ಗಳಲ್ಲಿ ಸ್ಟಾಕ್ ಮಾಡುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ಆಹಾರ ಯಾವ ರೂಪದಲ್ಲಿ ಸಂಗ್ರಹಣೆ ಆಗುತ್ತೆ ಅಂದರೆ ಗ್ಲೂಕೋಸ್ ಇನ್ಸುಲಿನ್ ಹೆಲ್ಪಿಂದ ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹಣೆ ಆಗುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ಮೀನ್ಸ್ ಪ್ರಾಣಿಗಳ ದೇಹದಲ್ಲಿ ಆಹಾರ ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹಣೆ ಆಗುತ್ತೆ. ಸಸ್ಯಗಳ ದೇಹದಲ್ಲಿ ಆಹಾರ ಸೆಲ್ಯುಲೋಸ್ ಮತ್ತು ಸ್ಟಾರ್ಚ್ ರೂಪದಲ್ಲಿ ಸಂಗ್ರಹಣೆ ಆಗುತ್ತೆ. ಇದು ಕೂಡ ಪದೇ ಪದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ತಾ ಇರತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಥೈರಾಯ್ಡ್ ರಿಲೀಸಿಂಗ್ ಹಾರ್ಮೋನನ್ನು ಸ್ರವಿಸುವ ಗ್ರಂಥಿ. ನೋಡಿ, ಸ್ವಲ್ಪ ಕನ್ಫ್ಯೂಸ್ ಇದೆ, ನೀಟಾಗಿ ನೆನ್ಪಿಟ್ಕೊಳ್ಳಿ. ಥೈರಾಯ್ಡ್ ರಿಲೀಸಿಂಗ್ ಅಂದ ತಕ್ಷಣ ಥೈರಾಯ್ಡ್ ಅಲ್ಲ. ನೋಡಿ, ನಮ್ಮ ಎಲ್ಲ ಅಂತರ್ಸ್ರಾವಕ ಗ್ರಂಥಿಗಳು, ಜನನ ಗ್ರಂಥಿ ಇರ್ಬೋದು, ಅಡ್ರಿನಲ್ ಗ್ರಂಥಿ ಇರ್ಬೋದು, ನೆಕ್ಸ್ಟ್ ನಮ್ಮ ಪ್ಯಾರಾಥೈರಾಯ್ಡ್ ಗ್ರಂಥಿ ಇರ್ಬೋದು, ಮೇದೋಜೀರಕ ಗ್ರಂಥಿ ಇರ್ಬೋದು, ಥೈರಾಯ್ಡ್ ಗ್ರಂಥಿ ಇರ್ಬೋದು, ಪೆಟ್ಯುಟರಿ ಗ್ರಂಥಿ ಇರ್ಬೋದು. ಇವನ್ನೆಲ್ಲ ಅಂತರ್ಸ್ರಾವಕ ಗ್ರಂಥಿಗಳ ವ್ಯೂಹ ಅಂತ ಕರಿತೀವಿ. ಈ ಅಂತರ್ಸ್ರಾವಕ ಗ್ರಂಥಿಗಳ ವ್ಯೂಹವನ್ನು
ಕಂಟ್ರೋಲ್ ಮಾಡೋದು ಯಾವುದಪ್ಪ ಅಂದರೆ ಹೈಪೋಥಲಾಮಸ್. ಹಾಗೆ ಹೈಪೋಥಲಾಮಸ್ ನೇರವಾಗಿ ಕಂಟ್ರೋಲ್ ಮಾಡುತ್ತಾ? ಹಾಂ, ಅದಕ್ಕೊಂದು ಅಸಿಸ್ಟೆಂಟನ್ನು ಇಟ್ಕೊಳ್ಳತ್ತೆ. ಹೈಪೋಥಲಾಮಸ್ನ ಅಸಿಸ್ಟೆಂಟ್ ಯಾರಪ್ಪ ಅಂತ ಕೇಳಿದ್ರೆ ಪೆಟ್ಯುಟರಿ. ಪೆಟ್ಯುಟರಿ ಏನು ಮಾಡುತ್ತೆ ಅಂದರೆ ಈ ಇಡೀ ಅಂತರ್ಸ್ರಾವಕ ವ್ಯೂಹವನ್ನು ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಪೆಟ್ಯುಟರಿಯನ್ನು ನಾವು ನಾಯಕ ಗ್ರಂಥಿ ಅಂತ ಕರಿತೀವಿ, ಲೀಡರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಪೆಟ್ಯುಟರಿಯನ್ನು ಕಂಟ್ರೋಲ್ ಮಾಡೋರು ಯಾರಪ್ಪ ಅಂತ ಕೇಳಿದ್ರೆ ಹೈಪೋಥಲಾಮಸ್. ಹಾಗಾಗಿ ಹೈಪೋಥಲಾಮಸನ್ನು ಇದಕ್ಕೆ ಮಾಸ್ಟರ್ ಗ್ಲ್ಯಾಂಡ್, ಪೆಟ್ಯುಟರಿಗೆ ಮಾಸ್ಟರ್ ಅಂತ ಕರೆದ್ರೆ ಹೈಪೋಥಲಾಮಸನ್ನು ಸೂಪರ್ ಮಾಸ್ಟ್ ಅಂತ ಕರಿತೀವಿ. ಇದನ್ನು ನಾಯಕ ಅಂತ ಕರೆದ್ರೆ ಹೈಪೋಥಲಾಮಸನ್ನು ನಾಯಕರವೋ ನಾಯಕ ಗ್ರಂಥಿ ಅಂತ ಕರಿತೀವಿ. ಈ ಥರ ಹೈಪೋಥಲಾಮಸ್ TRH ಥೈರಾಯ್ಡ್ ರಿಲೀಸಿಂಗ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಆ ಹಾರ್ಮೋನ್ ಬಂದು ನಮ್ಮ ಪೆಟ್ಯುಟರಿಗೆ ಹೇಳುತ್ತೆ, ಆ ಥೈರಾಯ್ಡ್ ಬಗ್ಗೆ ಸ್ವಲ್ಪ ನೋಡೋ ಅಂತ. ಆವಾಗ ಪೆಟ್ಯುಟರಿ TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಅದರ ಸಂಬಂಧ, ಅದರ ಸ್ಟಿಮ್ಯುಲೇಷನಿಂದ ಥೈರಾಯ್ಡ್ ಏನು ಮಾಡುತ್ತೆ ಅಂದರೆ ಥೈರಾಕ್ಸಿನ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ TRH ಅನ್ನು ಹೈಪೋಥಲಾಮಸ್, TSH ಅನ್ನು ಪೆಟ್ಯುಟರಿ, ಥೈರಾಕ್ಸಿನನ್ನು ನಮ್ಮ ಬ್ಯೂಟಿಫುಲ್ ಥೈರಾಯ್ಡ್ ಗ್ರಂಥಿ ರಿಲೀಸ್ ಮಾಡುತ್ತೆ. ಈ ಥರ ಹೈಪೋಥಲಾಮಸ್ ತನ್ನ ಹತ್ರ 9 ಹಾರ್ಮೋನ್ಗಳನ್ನು ಇಟ್ಕೊಂಡು ಈ ಎಲ್ಲ ಪೆಟ್ಯುಟರಿಯ ಮೇಲೆ ಅಪ್ಲೈ ಮಾಡಿ ಪೆಟ್ಯುಟರಿಯಿಂದ ಎಲ್ಲ ಎಂಡೋಕ್ರೈನ್ ಸಿಸ್ಟಮನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ ಸ್ನೇಹಿತರೆ. ಆ 9 ಹಾರ್ಮೋನ್ ಹೆಂಗೆ ನೆನ್ಪಿಟ್ಕೊಳ್ಳೋದು ಸರ್ ಹೈಪೋಥಲಾಮಸ್? ಏನಿಲ್ಲ, 2 ಅಕ್ಷರ ಇರುತ್ತೆ. ಒಂದು ರಿಲೀಸಿಂಗ್ ಅಂತ ಇರುತ್ತೆ, ಅಥವಾ ಇನ್ನೊಂದು ಇನ್ಹಿಬಿಟಿಂಗ್ ಅಂತ ಇರುತ್ತೆ. ರಿಲೀಸಿಂಗ್ ಆ್ಯಂಡ್ ಇನ್ಹಿಬಿಟಿಂಗ್ ಇತ್ತು ಅಂದರೆ ಅದು ಹೈಪೋಥಲಾಮಸ್ ರಿಲೀಸ್ ಮಾಡ್ತಕ್ಕಂಥ ಹಾರ್ಮೋನ್. ಸ್ಟಿಮ್ಯುಲೇಟಿಂಗ್ ಅಂತ ಇತ್ತು ಅಂದರೆ ಅದು ಪೆಟ್ಯುಟರಿ ರಿಲೀಸ್ ಮಾಡ್ತಕ್ಕಂಥ ಹಾರ್ಮೋನ್. ಸ್ವಲ್ಪ ನೋಡ್ಕೋಬೇಕು, ಕೆಲವು ಕಾಮನ್ ಸೆನ್ಸ್ ಐಡಿಯಾಗಳನ್ನು ನೋಡಿಕೊಂಡ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಶೀಘ್ರದಲ್ಲಿ HSTR ಎಕ್ಸಾಮ್ಗೆ 300ಕ್ಕೂ ಹೆಚ್ಚು ಸೈನ್ಸ್ ವಿಡಿಯೋಗಳನ್ನು ಹೊಂದಿರತಕ್ಕಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆ್ಯಪ್ ಬರುತ್ತೆ. ನಿಮ್ಮ ಸಹಕಾರ ಇರಲಿ, ನಿಮ್ಮ ಗೆಲುವಲ್ಲಿ ನಮ್ಮ ಖುಷಿ ಇದೆ ಅಂತ ಹೇಳ್ತಾ ಭಗವಂತ ನಿಮಗೂ ನಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ, ಬಾಯ್.